ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಒಂದೇ ಒಂದು ಹಾಡಲ್ಲಿ ಏಂಜಲ್ ಬಯೋಗ್ರಫಿನ ಈ ರೀತಿನೂ ಡೆಡಿಕೇಟ್ ಮಾಡ್ಬೋದು ಅಂತ ಇವತ್ತೇ ಕಣಪ್ಪ ಗೊತ್ತಾಗಿದೆ. ಬನ್ನಿ ದರ್ಶನ್ಗೆ ಜೋರಾಗಿ ಚಪ್ಪಾಳೆ ಬನ್ನಿ. ನಿಜವಾದ ಹೌ ಇಸ್ ಯುವರ್ ಲೈಫ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು, ಅದೆಲ್ಲ ಹೇಳೋದೇ ಇಲ್ಲ. ನನಗೆ ಅದು ತುಂಬ ಆ ಸ್ಟ್ರಗಲಲ್ಲಿ ಇಷ್ಟೊಂದು ಸುಖ ಇರುತ್ತೆ ಅಂತ ಆವಾಗಲೇ ಗೊತ್ತಿದ್ದಿದ್ರೆ ಮೇ ಬಿ ಆವಾಗ ಕಣ್ಣೀರು ಹಾಕ್ತಾ ಇರಲಿಲ್ಲ. ಇವಾಗ ಕಣ್ಣೀರು ಹಾಕಿದ್ದು ಖುಷಿಯಿಂದ. ನಾನು ಲೈಫ್ ಇಸ್ ಗುಡ್. ಬಟ್ ಅಲ್ಲ, ಒಂದೊಂದು ಲೈನ್ ಕೇಳ್ಬೇಕಾದ್ರೆ ಏನೇನಲ್ಲ ನೆನಪಾಯ್ತು. ಈ ಫೀಲ್ಡ್ಗೆ ಬರಬೇಕು ಅಂತ ನನಗೆ ಅನಿಸಿದ್ದು, ನಾನು ಒಂದ್ಸತಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ ನೋಡ್ತಾ ಇದ್ದೆ. ಅದರಲ್ಲಿ ಹೀರೋಯಿನ್ ಕಣ್ಣು ತೋರಿಸೋದು, ತುಟಿ ತೋರಿಸೋದು, ಹೇರು, ಅವ್ರು ನಡ್ಕೊಂಡು ಬರೋದನ್ನ ತೋರಿಸೋದು, ಅದೆಲ್ಲ ನೋಡಿದಾಗ ನನ್ಗನ್ಸ್ತು ನನ್ನನ್ನು ಒಂದಿನ ಸ್ಕ್ರೀನಲ್ಲಿ ಈ ಥರ ತೋರಿಸ್ಬೇಕು ಅಂತ. ಅವಾಗಿಂದ ಹುಚ್ಚು ಹಿಡಿತು ನನಗೆ, ನಾನು ಮೂವಿನಲ್ಲಿ ಮಾಡಬೇಕು ಅಂತ. ಅಂದರೆ ಹೀರೋಯಿನ್ ಆಗಬೇಕು, ನಾನು ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ಬಟ್ ನಾನು ಮೂವಿನಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನೋದು ನನಗೆ ಇದಾಯಿತು. ಸೊ ಸಮ್ ಹೌ ಸೀರಿಯಲ್ ಮಾಡ್ತೀನಿ. ಆ ಸೀರಿಯಲಲ್ಲಿ ಹೀರೋ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದಾಗ ಅದಾದ್ಮೇಲೆ ಯಾವ ಅವಕಾಶನೂ ನನಗೆ ಬರಲ್ಲ. ಅದಾಗಿದ ಮೇಲೆ ರಾಜ್ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆಯ ಕತೆ ಸಿನಿಮಾ ಆಡಿಷನ್ಸ್ ನಡೀತಾ ಇದೆ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ. ಅಲ್ಲಿ ಹೋಗಿ ಆಡಿಷನ್ಸ್ ಕೊಟ್ಟೆ. ಇನ್ನೂ ತುಂಬಾ ಜನ ಇದ್ರು, ಏನೇನೋ ಡಿಲೇ ಆಗ್ತಾ ಇತ್ತು. ಹಾಗಿರ್ಬೇಕಾದ್ರೆ ಇದು ಬೇಡ ನನಗೆ, ನಾನು ಆಡಿಷನ್ ಕೊಡಲ್ಲ, ಏನು ಬೇಡ ಅಂತ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಬಂದು ಹೇಳಿದ್ರು, ನಿಮ್ ಓನ್ ಏನಾದರೂ ನೀವು ಹೇಳ್ಬೋದು, ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳಿ ಮೈಂಡಲ್ಲಿ ಅಂತ. ಅವಾಗ ಹೋದೆ. ಅಲ್ಲಿ ಹೋಗಿ ಏನೋ ಹೇಳಕ್ ಹೋಗಿ ಅದೇ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಬೇಕು ಆ ಥರ ಏನೋ ಹೇಳ್ತಾ ಲಾಸ್ಟಿಗೆ ಅಳ್ತಾ ಇದ್ದೆ. ಅತ್ತು ನಾನು ನೋಡ್ತಾ ಇದ್ದೀನಿ, ರಾಜ್ಬಿ ಶೆಟ್ಟಿ ಸರ್ ಕಣ್ಣಂಚಲ್ಲಿ ನೀರನ್ನ ನೋಡಿದ್ದೆ. ನೆಕ್ಸ್ಟ್ ಡೇ ನನಗೆ ಕಾಲ್ ಬರುತ್ತೆ, ನೀನ್ ಸೆಲೆಕ್ಟ್ ಆಗಿದ್ಯಾ ಈ ಮೂವಿಗೆ ಟೀಚರ್ ಕ್ಯಾರೆಕ್ಟರ್ ಅಂತ. ಚಂದ ಅವಳ ಕಿರುಲೆ ಮಧುರ ಬೆಳ್ಳಿ ಮಣಿಗೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಟೀಚರ್ ಅಂದ್ರೆ ಓಕೆ, ಏನೋ ಹೀರೋ ಹೀರೋಯಿನ್ ಇರ್ತಾರೆ, ನಾನೇನೋ ಟೀಚರ್ ಪಾಠ ಮಾಡೋದು ಹೋಗೋದು ಅಂತ. ಬಟ್ ಗೊತ್ತಿರಲಿಲ್ಲ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ. ತುಂಬ ಎಂಜಾಯ್ ಮಾಡಿದೆ ಆ ಮೂವಿ ಮಾಡಿದಾಗ. ನಮ್ಮ ಸಿನಿಮಾ ಫೀಲ್ಡಲ್ಲಿ ಪ್ರಮೋಷನ್ ಸಿಗೋದು ನಮಗೆ ಅಂತಂದ್ರೆ ಸ್ಟಾರ್ಗಳ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡಿದಾಗ. ನನ್ನ ಸೆಕೆಂಡ್ ಸಿನಿಮಾನೇ ನಾನು ಶಿವಣ್ಣ ಅವ್ರ ತಂಗಿಯಾಗಿ ಮಾಡಿದೆ. ಲಕ್ಷ್ಮಿ, ಮದುವೆ ಇಟ್ಕೊಂಡು ನೀನ್ ಯಾಕಮ್ಮ ಬಂದೆ? ನಾನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದೆ ಅಣ್ಣ. ಯಾಕಮ್ಮ? ನಿಮ್ಮ ಅಣ್ಣ ಏನಾದ್ರೂ ತಪ್ಪು ಮಾಡಿದ್ರಂತ ಅನ್ಸುತ್ತಾ? ನೀನ್ ತಪ್ಪು ಮಾಡಿಲ್ದೆ ಇರ್ಬೋದು ಅಣ್ಣ, ಆದ್ರೆ ಊರವ್ರ ಬಾಯಿ ಮುಚ್ಚಕ್ಕಾಗತ್ತಾ? ಡನ್, ಸಿಕ್ತು. ನಾನೇನು ಅನ್ಕೊಂಡಿದ್ದೆ ಅದು ನನಗೆ ಸಿಕ್ತು ಸರ್. ಸೊ ದರ್ಶನ್, ಏನಪ್ಪ ಬರೀ ಮ್ಯೂಸಿಕ್ ಎಲ್ಲ ಮುಗಿಸ್ಬಿಡ್ತೀಯ ಅಥವಾ ಇನ್ನೇನಾದ್ರು ಇದೆಯಾ? ಇಲ್ಲ, ಬೇರೇನಿಲ್ಲ. ಒಂದು ಆಸೆ ಇದೆ. ಬಿಕಾಸ್ ಏನಂದರೆ ನಮ್ಮ ಅಪೇಕ್ಷಾ ಯಾವತ್ತೂ ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ. ಸೊ ಅದಕ್ಕೆ ರವಿ ಸರ್ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಬಿಕಾಸ್ ರವಿ ಸರ್ ಹತ್ರ ಯಾಕೆ ಅಂದರೆ ಅವರು ಯಾವುದೇ ಹೀರೋಯಿನ್ನ ತೋರಿಸಿದ್ರು ಸೂಪರಾಗಿ ತೋರಿಸ್ತಾರೆ. ಆ್ಯಂಡ್ ರವಿ ಸರ್ ಸ್ಟಿಲ್ ಫೋಟೋಗ್ರಾಫರ್ ಇಲ್ಲೇ ಇದ್ದಾರೆ. ಇಫ್ ಯು ಡೋಂಟ್ ಮೈಂಡ್, ಅಪೇಕ್ಷನ್ಗೆ ಒಂದು ಫೋಟೋ ಶೂಟಿಂಗ್, ಫಸ್ಟ್ ಫೋಟೋ ಶೂಟ್ ನಿಮ್ಮ ಇದರಿಂದಾನೇ ಆಗಬೇಕು ಅಂತ ಒಂದು ರಿಕ್ವೆಸ್ಟ್ ಸರ್. ಫಸ್ಟ್ ಟೈಮ್ ಇನ್ ದ ಟೆಲಿವಿಷನ್ ಹಿಸ್ಟ್ರಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು, ಅದು ರವಿ ಸರ್ ನಿರ್ದೇಶನದಲ್ಲಿ ಅಂತ ಎಷ್ಟೋ ಜನರ ಕನಸು. ಅದು ನಮ್ಮ ಏಂಜಲ್ಗೆ ಇವತ್ತು ಈಡೇರ್ತಾ ಇದೆ. ಅಪೇಕ್ಷಾ, ನಿನ್ನ ಲೈಫಲ್ಲಿ ಇದು ಮರೆಯಕ್ಕಾಗದೇ ಇರೋಂಥ ಒಂದು ಕ್ಷಣ ಇದು. ರವಿ ಸರ್ ನಿರ್ದೇಶನದಲ್ಲಿ ಫೋಟೋ ಶೂಟ್. ಆಲ್ ಥ್ಯಾಂಕ್ಸ್ ಗೋಸ್ ಟು ದರ್ಶನ್. ರಾಜ ನನ್ನ ಫೋಟೋ ಶೂಟ್ ಮಾಡಿದ್ದಾರೆ. ನಾನು ಇನ್ಮೇಲೆ ರಾಣಿನೇ ಸರ್. ಐ ಲವ್ ಯು ಸರ್, ಐ ಲವ್ ಯು ಸೋ ಮಚ್.